ಶ್ರೀಗುರುಭ್ಯೋ ನಮಃ. ಕಾಂತಾಯ ಕಲ್ಯಾಣಗುಣೈಕಧಾಮ್ನೇ ನವದ್ಯುನಾಥ ಪ್ರತಿಮಪ್ರಭಾಯ ನಾರಾಯಣಾಯಾಖಿಲಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ. ಶ್ರೀಮತ್ ಸುಮಧ್ವ ವಿಜಯ ಪಂಚಮ ಸರ್ಗದಲ್ಲಿ 7ನೇ ಶ್ಲೋಕ. ತತ್ವೇಪ್ಯತತ್ವೇ ವಿಮತೇನ ಮಾಂ ವದನ್ ತದಪ್ರತಿಷ್ಠಾಂ ಪ್ರತಿಪಾದುಕ ಸ್ವಯಂ ವಿಜಿತ್ಯ ವಿಶ್ವಾನ್ ವಿದುಷಾಂ ಸಭಾಸ್ವಸೌ ಜಗಾಮನಾಂನಾಪ್ಯನುಮಾನತೀರ್ಥತಾಂ. ತತ್ವೇ ಅಪಿ ಅತತ್ವೇ ವಿಮತೆ ಅನುಮಾಂ ವದನ್ ತದಪ್ರತಿಷ್ಠಾಂ ಪ್ರತಿಪಾದುಕಃ ಸ್ವಯಂ ವಿಜಿತ್ಯ ವಿಶ್ವಾನ್ ವಿದುಷಾಂ ಸಭಾಸು ಅಸೌ ಜಗಾಮ ನಾಮ್ನಾ ಅಪಿ ಅನುಮಾನತೀರ್ಥತಾಂ. ತತ್ವ ಇತಿ ಅಸೌ ಪೂರ್ಣಪ್ರಜ್ಞಾಚಾರ್ಯಃ ಸ್ವಯಂ ವಿಮತೆ ವಿವಾದ ವಿಷಯೀಭೂತೆ ಪ್ರಮೇಯೇ ಯದ್ ವಿಪ್ರತಿಪನ್ನಂ ಪ್ರಮೇಯಂ ತತ್ರ ಸರ್ವತ್ರ ಇತ್ಯರ್ಥಃ. ತತ್ವೇ ಅತತ್ವೇ ಅನುಮಾಂ ವದನ್ ಅಂದ್ರೆ ಈ ಪೂರ್ಣಪ್ರಜ್ಞಾಚಾರ್ಯರು ಮಧ್ವಾಚಾರ್ಯರು ಏನ್ ಮಾಡಿದ್ರು, ಯಾವುದು ವಿವಾದಾಸ್ಪದವಾಗಿದೆ, ಈಗ ಜಗತ್ತು ಸತ್ಯವೋ ಸುಳ್ಳೋ ಅಂತ, ಜಗತ್ತು ಸುಳ್ಳು ಅಂತ ಮಾಯಾವಾದಿಗಳು ಒಂದು ಅನುಮಾನವನ್ನ ಹೇಳ್ತಾರೆ, ಜಗತ್ತು ಸತ್ಯ ಅಂತ ಆಚಾರ್ಯರು ಒಂದು ಅನುಮಾನವನ್ನು ಹೇಳಿದರು. ಪರಸ್ಪರ ವಿರುದ್ಧ ಆಯ್ತು. ಈಗ ನಿರ್ಣಯ ಮಾಡಲಿಕ್ಕೆ ಆಗಿಲ್ಲ ಜಗತ್ತು ಸತ್ಯವೋ ಸುಳ್ಳೋ ಹಾಗೆ ಅಂತ. ತತ್ಸ್ವರೂಪಂ ಉಪಪನ್ನಂ ಅತತ್ವೇ ತತ್ಸ್ವರೂಪತ್ವಂ ಅನುಪಪನ್ನಂ ಇತ್ಯಸ್ಮಿನ್ ಅರ್ಥೇಪಿ. ಈ ಅನುಮಾನದ ದೋಷ ಏನು ಅಂದ್ರೆ, ಈಗ ನೋಡಿ, ಅನುಮಾನ ಇಟ್ಟುಕೊಂಡೇ ವಿವಾದ ನಡೆದದ್ದು. ಅನುಮಾನವನ್ನು ಮಾತ್ರ ಇಟ್ಟುಕೊಂಡು ನಾವು ಜಗತ್ತು ಸತ್ಯ ಅಂತಾನೂ ಹೇಳ್ಬಹುದು, ಜಗತ್ತು ಸುಳ್ಳು ಅಂತಾನೂ ಹೇಳ್ಬಹುದು. ಆ ತರ ಇದೆ. ಆದ್ರೆ ಸ್ವಲ್ಪ ಮೇಲ್ನೋಟಕ್ಕೆ ವಿಚಾರ ಮಾಡಿದ್ರೆ, ಒಳಗೆ ವಿಚಾರ ಮಾಡಿದ್ರೆ ಹೇಳಿಕ್ ಬರೋದಿಲ್ಲ, ಆದ್ರೂ ಮೇಲ್ನೋಟಕ್ಕೆ ವಿಚಾರ ಮಾಡಿದ್ರೆ ಜಗತ್ತು ಸತ್ಯ ಅಂತಾನು ಹೇಳಿಕ್ ಬರ್ತದೆ, ಸುಳ್ಳು ಅಂತಾನು ಹೇಳಕ್ ಬರ್ತದೆ. ಅನುಮಾನ ಅದು ಹೇಗೆ ಬೇಕಾರ ಎಳ್ಕೊಂಡು ಹೋಗ್ಬೋದು, ಇದೆ ಅಂತಾನು ಹೇಳ್ಬೋದು, ಇಲ್ಲ ಅಂತಾನು ಹೇಳ್ಬೋದು. ಅದು ಅನುಮಾನದ ಸ್ವರೂಪನೇ ಹಾಗಿರುತ್ತದೆ, ಅದು ವೆರಿ ಲಿಮಿಟೆಡ್. ಅದಕ್ಕೆ ಹೇಳೋದು ಅನುಮಾನ ಅನುಸೃತ್ಯಮಾನಂ ಹಾಗೆ ಅಂತ. ಅನುಮಾನದಲ್ಲಿ ಒಂದು ವಿಷಯವನ್ನ ನಾವು ತೀರ್ಮಾನ ಮಾಡಬೇಕು ಅಂದ್ರೆ ಒಂದು ಪ್ರತ್ಯಕ್ಷ ಅಥವಾ ಆಗಮ ಟೆಕ್ಸ್ಟ್, ಅದರ ಒಂದು ಬೆಂಬಲ ಬೇಕು ಹಾಗೆ ಅಂತ. ಒಂದು ಪ್ರತ್ಯಕ್ಷದ ಬೆಂಬಲ ಇರಬೇಕು, ಅಥವಾ ವೇದಗಳ ಪುರಾಣಾದಿಗಳ ಬೆಂಬಲ ಇರಬೇಕು. ಯಾವುದು ಇಲ್ಲದೆ ಬರೀ ಅನುಮಾನ ಇಟ್ಟುಕೊಂಡು ಜಗತ್ತು ಸತ್ಯ ಅಂತನೋ ಜಗತ್ತು ಸುಳ್ಳು ಅಂತನೋ ಹೇಳೋದು ಕಷ್ಟ ಇದೆ ಸಾಮಾನ್ಯವಾಗಿ. ಅದನ್ನ ಆಚಾರ್ಯರು ಹೇಳಿದ್ರು ಹಾಗೆ. ತತ್ವದಲ್ಲೂ ಹೇಳಬಹುದು, ಅತತ್ವದಲ್ಲೂ ಅನುಮಾನವನ್ನ ಹೇಳ್ಬೋದು. ತತ್ವೇಪ್ಯ ತತ್ವೇ ಅನುಮಾಂ ವದನ್ ವಿಶ್ವಾನ್ ವಿದುಷಃ ಸಭಾಸು ವಿಜಿತ್ಯ. ಈ ರೀತಿಯಾಗಿ ಏನು ಮಾಯಾವಾದಿಗಳು ಅನುಮಾನ ಹೇಳಿದರು ಅದಕ್ಕೆ ಪ್ರತಿಯಾಗಿ ಅನುಮಾನವನ್ನ ಹೇಳಿ, ವಿರುದ್ಧವಾಗಿ ಜಗತ್ತು ಸತ್ಯ ಅಂತ ಮಾಯಾವಾದಿಗಳು ಹೇಳಿದ್ದಕ್ಕೆ ವಿರುದ್ಧವಾಗಿ ಅನುಮಾನವನ್ನ ಹೇಳಿ ಸಭೆಯಲ್ಲಿ ಆ ಪಂಡಿತರನ್ನೆಲ್ಲ ಗೆದ್ದು ಆಚಾರ್ಯರಿಗೆ ಅನುಮಾನ ತೀರ್ಥ ಅಂತ ಒಂದು ಹೆಸರನ್ನು ಕೂಡ ಪಡೆದು ಪ್ರಸಿದ್ಧರಾದರು ಅಂತ ಅರ್ಥ. ಅನುಮಾನ ತೀರ್ಥ ಶಬ್ದ ವಾಚ್ಯತಾಂ ಜಗಾಮ ಅಂದ್ರೆ ಪ್ರಾಪ ಅಂತ ಅರ್ಥ. ಅಸ್ಯ ಅನುಮಾನ ಉಪನ್ಯಾಸನ ಚಾತುರೀಂ ದೃಷ್ಟ ಆಚಾರ್ಯರಿಗೆ ಅನುಮಾನದಲ್ಲಿ ಅನುಮಾನ ಪ್ರಮಾಣವನ್ನ ಬಳಸಿ ತಾನೇನೋ ವಾದವನ್ನ ಮುಂದೆ ಇಟ್ಟರು ಅದನ್ನ ನೋಡಿ ಜನರೆಲ್ಲರೂ ಕೂಡ, ಅಲ್ಲಿ ಸೇರಿದ ಪಂಡಿತರೆಲ್ಲ ನಯಂ ಆನಂದ ತೀರ್ಥ, ಇವರು ಬರೀ ಆನಂದ ತೀರ್ಥರಲ್ಲ, ಇವರು ಕಿನ್ನಾಮ, ಆದರೆ ಅನುಮಾನ ತೀರ್ಥ, ಇವರು ಅನುಮಾನ ತೀರ್ಥರು, ಅನುಮಾನದಲ್ಲಿ ಅಷ್ಟು ಪ್ರವೀಣರು ಅಂತ ಅರ್ಥ. ಆ ಒಂದು ಬಿರುದನ್ನು ಕೂಡ ಜನರೆಲ್ಲ ವಾರಿಮಂಡಲದಲ್ಲಿ ಎಲ್ಲರೂ ಕೊಟ್ಟರು, ಪ್ರಸಿದ್ಧರಾದರು, ಈ ಹೆಸರಿನಿಂದಲೂ ಕೂಡ ಪ್ರಸಿದ್ಧರಾದರು ಅಂತ ಒಟ್ಟ ಅಭಿಪ್ರಾಯ. ತತ್ವೇಪ್ಯ ತತ್ವೇ ವಿಮತೆ ಅನುಮಾಂ ವದನ್ ತದ ಪ್ರತಿಷ್ಠಾಂ ಪ್ರತಿಪಾದುಕ ಸ್ವಯಂ ವಿಜಿತ್ಯ ವಿಶ್ವಾನ್ ವಿದುಷಾಂ ಸಭಾಸ್ವಸೌ ಜಗಾಮನಾಂನಾಪ್ಯನುಮಾನ ತೀರ್ಥತಾಂ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಹರೇ ನಮಃ.